ಸೊ ಗೌಡ್ನಕುಂಟೆ ಜಾತ್ರೆಗೆ ಹೊರಟಿದ್ದೀವಿ. ಒಬ್ಬರು ಬ್ರದರು ಹಿಂದಿನ ವರ್ಷದಿಂದ ಪಾಪ ಕರೀತಾನೆ ಇದ್ರು, ಬನ್ನಿ ಹಬ್ಬಕ್ಕೆ ಬರೋದೇ ಇಲ್ಲ ನೀವು ಕರೆದ್ರು ಅಂತಂದು. ಹಿಂದಿನ ಸಾರಿನೂ ಹಂಗೆ ಬ್ಯುಸಿ ಇದ್ವಿ, ಈ ಸಾರಿನೂ ಹಂಗೆ ಬ್ಯುಸಿ ಇದ್ವಿ. ವೀಡಿಯೋ ಶೂಟ್ ಇತ್ತು ಒಂದು, ಅದನ್ನು ಮುಗಿಸ್ಕೊಂಡು ಪಾಪ ಹಿಂದಿನ ವರ್ಷವೂ ಕರೆದಿದ್ರು ಹೋಗಲಿಲ್ಲ. ಈ ವರ್ಷವೂ ತುಂಬ ನಾವು ಬೆಂಗಳೂರಲ್ಲಿ ಇದ್ದೀವಿ ಸಿಸ್ಟರ್, ನೀವು ಬನ್ನಿ ಒಂದು ಸಾರಿ ನಮ್ಮ ಮನೆಗೆ, ನಾವು ಇರಲ್ಲ ಊರಲ್ಲಿ, ಬೆಂಗಳೂರಿಗೆ ಹೋಗ್ತೀವಿ ಅಂತ ಅಂದರು. ಸರಿ ಅಂತಂದು ಹೇಳ್ಬಿಟ್ಟು ಈಗ ನಮ್ಮ ಮನೆಯವ್ರ ಕೆಲಸದಿಂದ ಬಂದಿದ್ದ ತಕ್ಷಣ ಬೇಗ ಅವರು ರೆಡಿ ಆದರೂ ಸ್ನಾನ ಮಾಡ್ಕೊಂಡು, ನನಗೂ ಸ್ವಲ್ಪ ವೀಡಿಯೋಸ್ ವರ್ಕೆಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು, ಮತ್ತು ಒಂದು ವೀಡಿಯೋ ಶೂಟು ಇತ್ತು ಅದನ್ನು ಮುಗಿಸ್ಕೊಂಡು ಬಂದ್ವಿ. ಈಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಸಿಂಪಲಾಗಿ ಎಲ್ಲ ತೋರಿಸ್ತೀನಿ, ಅಲ್ಲಿನೂ ಗೌಡ್ನಕುಂಟೆ ಹೋಗ್ತೀವಲ್ಲ ಅವ್ರ ಮನೆ ಊಟಕ್ಕೆ. ಸೊ ಹಂಗಾಗಿ ಅದನ್ನು ತೋರಿಸಿ ಆ ಬ್ರದರ್ನ ಎಲ್ಲರೂ ತೋರಿಸ್ತೀನಿ ವೀಡಿಯೋದಲ್ಲಿ. ಹಾಗೆ ನೋಡ್ತಾ ಇರಿ. ಈಗ ನಮ್ಮ ಮನೆಯವ್ರು ರೆಡಿಯಾಗಿ ಕಾರ್ ತೆಗಿತಾವ್ರೆ. ನಾನು ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ, ಸಿಂಪಲ್ ಸ್ಯಾರಿ. ಯಾಕೋ ಇದು ಹಾಕ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ, ಒಂಥರ ಫುಲ್ಲು ಮಿಂಚುತ್ತೆ. ಈ ಬಾರ್ಡ್ರ್ ಆಗಿರ್ಬೋದು, ಇದೆಲ್ಲ ಈ ವರ್ಕು ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ತಕ್ಕಂತೆ ಜ್ಯುವೆಲರಿ ಹಾಕಿದ್ದೀನಿ, ವಾಚು ಆ್ಯಂಡ್ ಬಳೆನೇ ಸ್ವಲ್ಪ ಮ್ಯಾಚ್ ಆಗೋಲ್ಲ, ಇರಲಿ ಇನ್ನೇನು ಮಾಡೋಕ್ಕಾಗಲ್ಲ. ಇದ್ರ ರಿಲೇಟೆಡ್ ಯಾವುದೂ ಇಲ್ಲ ಬಳೆ ನನ್ನ ಹತ್ರ ಇರುವಂಥದ್ದು ಅದೇನೆ, ಅದಕ್ಕೋಸ್ಕರ ಅದೇ ಹಾಕಿದ್ದೀನಿ. ಈಗ ಹೋಗ್ತಾ ಎಲ್ಲನೂ ಶೇರ್ ಮಾಡ್ತೀನಿ, ಹಾಗೆ ನೋಡ್ತಾ ಇರಿ. ಯಾರ ಮನೆ ಯಾವ ಶೀಲ್ಡ್ ಕ್ರಿಕೆಟ್ ಕ್ಯಾಪ್ಟನ್ ಅದು ಗಣೇಶನಿಗೆ ರನ್ನರ್ ಆಗಿ ಕೆಲ್ಸಕ್ಕೆ ಹೋಗಿದ್ನಪ್ಪಿ ನಾನು. ಮರದಸ್ನಳ್ಳಿ ಕೆಲ್ಸಕ್ಕೆ ಹೋಗಿದ್ದೆ. ಇವ್ರು ಫೋನ್ ಮಾಡಿ ಏನಪ್ಪ ಏನು ಮಾಡ್ತಾಳೆ? ಫಾಲೋ ಎಲ್ಲರೂ ಒಂದೇ ಥರ ಇಲ್ಲ ಇಲ್ಲ ಬೇಡ ಸಾಕು. ಇಲ್ಲ ಇದು ಬೇಡ, ಇಷ್ಟೊಂದು ಬೇಡ. ಹೋಗ್ಬೇಕಷ್ಟೇ. ನಾವು ಕೂಲಿ ಮಾಡಿದ್ರೆ ಇವಾಗ ಮಾತ್ರ ಮಾಡಿದೆ. ಏನು ಪರವಾಗಿಲ್ಲ, ಬೇಡ ಹೌದು. ನಿನ್ನೆ ಯಾವುದು ದುರ್ಗಕ್ಕೆ ಹೋಗಿ ವರ್ಷ ಮಾಡ್ತಾರ ಇದು? ಇದು ನಾವು ಯಾವಾಗಲಾದ್ರೂ ಹಿಂಗೆ ಅಮರಾಪುರಕ್ಕೆ ಹೋಗ್ಬೇಕು. ಇಲ್ಲಿ ಎಲ್ಲ ಒಂದೇ ಸರಿ ಬಂದಿರಲ್ಲ. ಅದೇ ಗೋಲ್ಡ್ ಕೊಡ್ಬಿಟ್ವಿ ಅಂತ. ಆ ಕಡೆನಾ? ಇರ್ಲಿ ಬಿಡು. ಯಾಕ ನಾವು ಎಷ್ಟು ಯಾವಾಗ ಇದ್ರೆ ಹೇಳ್ತೀರಿ, ಬನ್ನಿ ಮಿಸ್ ಮಾಡ್ತೀವಿ. ಹೋಗ್ತಾ ಇದ್ರೆ ವರ್ಷ ಎಲ್ಲ ಹೋಗ್ತಾ ಇರ್ಬೇಕಾಗ್ತದೆ ನಾವು. ಅಲ್ಲ ಯಾವ್ಯಾವ ಇದೆ ದೊಡ್ಡ ನಡೀತಲ್ಲ, ಫ್ರೀ ಇದ್ರೆ ಬನ್ನಿ. ಆಯ್ತು. ಆಮೇಲೆ ಬರುತ್ತೆ.
ಹಾಕೋಬೇಡಪ್ಪ, ಎಲ್ಲ ಹಾಕ್ಕೊಳ್ಳಲ್ಲ, ಸುಮ್ಮನೆ ಇರು. ನಮ್ದು 2 ಇದು 2 6 ಬೇಡ. ಇಲ್ಲ ಕೊಡಿ, ರೆಡ್ ಅದು ಹಬ್ಬ ಇದೇನು ಪ್ರೀತಿ ಅಂತೀರಾ ನಿಜ. ಈ ಮಕ್ಕಳಾಗಿರ್ಬೋದು, ಇವ್ರ ಬ್ರದರ್ ನಮ್ಮನ್ನ ಕರೆದಿದ್ರಲ್ಲ, ನನ್ನ ತಮ್ಮ ಅಂತಂದೇ ಫೀಲ್ ಆಯ್ತು ನನಗೆ. ಯಾಕಂದ್ರೆ ಅಷ್ಟೊಂದು ನಿಷ್ಕಲ್ಮಶವಾದ ಪ್ರೀತಿ ತೋರಿಸ್ತವ್ರೆ ನಮ್ಮ ಮೇಲೆ. ನಿಜ ತುಂಬಾ ಖುಷಿ ಆಯ್ತು ನನಗೆ ಇವ್ರ ಮನೆಗೆ ಬಂದಿದ್ದು. ಹಿಂದಿನ ವರ್ಷ ಮಿಸ್ ಮಾಡ್ಕೊಳಲ್ಲ ಇವ್ರ ಮನೆಗೆ ಬರೋದು ನಾವು ಅಂತ ಅನ್ನಿಸ್ಬಿಡ್ತು ನನಗೆ. ಯಾಕಂದ್ರೆ ಅಷ್ಟೊಂದು ಪ್ರೀತಿ ತೋರಿಸ್ತವ್ರೆ ನೋಡಿ. ಆ ಜಾತ್ರೆ ಎಲ್ಲ ಓಡಾಡಿಸ್ಕೊಂಡು ಬಂದ್ರು. ಬಳೆ ಬೇಡ ಅಂದಂಗೆಲ್ಲ ಬಳೆ ಕೊಡಿಸಿದ್ದಾರೆ ನನಗೆ. ತುಂಬಾ ಖುಷಿ ಆಯ್ತು. ಸೊ ಆ ರೀತಿ ರೇರ್ ಗಂಡ್ಮಕ್ಳು ಬಳೆ ಕೊಡ್ಸೋದು. ನನಗೆ ಕೊಡ್ಸಿದ್ರು, ಅಕ್ಕ ತಗೊಳ್ಳಿ ನಾನು ಸ್ಯಾರಿ ತಂದಿಲ್ಲ ನಿಮ್ಗೆ, ತಗೊಳ್ಳಿ ಅಂದ್ರು. ನಿಜ ತುಂಬಾ ಖುಷಿ ಆಯ್ತು ಬಿಡಪ್ಪ. ನನ್ಗಂತೂ ಎಷ್ಟೊತ್ತು ಬೇಡ ಅಂತಂದೇ ಹೇಳ್ದೆ. ಆದ್ರೂ ಅವ್ರ ಪ್ರೀತಿಗೆ ನಾನು ಇನ್ನ ಬೇಡ ಅನ್ನಕ್ಕಾಗ್ಲಿಲ್ಲ. ನಮ್ಮ ಮನೆಯವ್ರು ಹೋಗ್ಲಿ ತಗೋಬಿಡು, ಹುಡುಗ ಅಷ್ಟೊಂದು ಇದು ಮಾಡ್ತಿದ್ದಾನೆ ಅಂತ ಅದಕ್ಕೆ ತಗೊಂಡೆ. ಅಷ್ಟರಲ್ಲಿ ನೋಡ್ರಿ ನಮ್ಮ ಮನೆಯವ್ರು ಇದಾರಲ್ಲ, ಅವ್ರ ಫ್ರೆಂಡ್ ಫ್ಯಾಮಿಲಿ ಬಂತು. ಸೊ ಇಲ್ಲಿಗೆ ಹಬ್ಬಕ್ಕೆ ಅಂತ ಬಂದಿರೋದು. ನಾವು ಚಿತ್ರದುರ್ಗದಲ್ಲಿ ಎಲ್ಲ ಓಡಾಡ್ಕೊಂಡು ಬಂದ್ವಲ್ಲ ಪಾರ್ಕ್ ಹತ್ರ. ಸೊ ಇಲ್ಲಿಗೆ ಬಂದ್ಬಿಟ್ಟು ಈಗ ಇಲ್ಲಿ ಸಿಕ್ಕಿದ್ರು. ಮನೆ ಹತ್ರ ಹೋಗ್ತಾ ಇದ್ರೆ, ಊಟ ಮುಗಿಸ್ಕೊಂಡು ಅವ್ರ ಮನೆ ಹತ್ರ ಹೋಗ್ತಾ ಇದ್ವಿ. ಹಾಗೆ ಇವ್ರ ಜೊತೆ ಮಾತಾಡ್ಕೊಂಡು ನೆಕ್ಸ್ಟ್ ಈಗ ನಾವು ಊರಿಗೆ ಹೋಗೋಣ ಅಂತಂದು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇತ್ತೆ ಆ ಹುಡುಗ. ಊಟ ಮುಗಿಸಿದ್ದಾಯ್ತು. ಮಕ್ಳಿಬ್ರು ಹಿಂದೆ ಕೂತಿದ್ದಾರೆ. ಸೊ ಇವ್ರನ್ನ ಹೊರಡ್ತಾರೆ, ಮೈಸೂರು ಹೋಗ್ಬೇಕಿದ್ರು. ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. ಕ್ಲಾಸ್ಮೇಟ್ ಪಾಪ ಒಳ್ಳೆ ನೆನಪ, ನೀನು ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಚೆನ್ನಾಗಿ ನೋಡ್ಕೊಂತಾನೆ ಮಾಡ್ಕೊಳಮ್ಮ. ಮಾಡ್ಕೊಳಮ್ಮ, ಇನ್ನೇನು ತಗೋಬೇಕು. ಇಲ್ಲ, ಹೆಣ್ಮಕ್ಳಂದ್ರೆ ಗೌರವ ಜಾಸ್ತಿ ಐತಪ್ಪ ನಿಮಗೆ. ನನ್ನ ತಮ್ಮ ಹೋಗ್ಲಿಲ್ಲ ನಿಮ್ಮ ಭಾವನ ಬರ್ತೀವಿ. ಬಾಯ್ ಮಾಡು.